ಎಲ್ಲ ಸಮಸ್ತ ನಾಗರಿಕ ಬಂಧುಗಳೇ, ಎಲ್ಲ ನನ್ನ ಆತ್ಮೀಯ ಕನ್ನಡಿಗರೇ, ಇವತ್ತು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಡಾಕ್ಟರ್ ಚಳುವಳಿ ಚಲಪತಿಗೌಡರ ನೇತೃತ್ವದ ಸಂಘಟನೆ ವತಿಯಿಂದ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಇದರ ವಿಷಯ ಏನಂದ್ರೆ, ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕಂತ ಆದೇಶ ಮಾಡಿದೆ. ಈ ಆದೇಶವನ್ನು ವಿರೋಧಿಸಿ ನಾವು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಯಾಕಂದ್ರೆ ಕಾವೇರಿ ನೀರನ್ನು ಸುಮಾರು 12 ಜಿಲ್ಲೆಗಳಿಗೆ, ಕರ್ನಾಟಕದ 12 ಜಿಲ್ಲೆಗಳಿಗೆ ಆ ನೀರು ಕುಡಿಯಕ್ಕೆ ಉಪಯೋಗಿಸ್ತಾ ಇದ್ದಾರೆ. ನಮ್ಗೆ ಕಾವೇರಿ ನೀರು ಸಾಕಾಗ್ತಾ ಇಲ್ಲ. ವಾಡಿಕೆ ಮಳೆಗಿಂತ ತುಂಬಾ ಮಳೆ ಕಡಿಮೆ ಬಂದಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಟ್ರೆ ನಮ್ಮ ಕಾವೇರಿ ಸಂಪೂರ್ಣ ಖಾಲಿ ಆಗುತ್ತದೆ. ಜನರು ಪರದಾಡಬೇಕಾಗುತ್ತೆ. ಮತ್ತೆ ಕನ್ನಡಿಗರು ಕುಡಿಯೋ ನೀರಿಗಾಗಿ ಹಾಹಾಕಾರ ಎದ್ದೇಳುತ್ತೆ. ಯಾಕಂದ್ರೆ ತಮಿಳುನಾಡಿಗೆ ನೀರಿನ ಅವಶ್ಯಕತೆ ಇಲ್ಲ, ಅವ್ರು ಕುಡಿಯೋಕೆ ನೀರು ಎಷ್ಟು ಬೇಕೋ ಅಷ್ಟಿದೆ. ಜೊತೆಗೆ ನಮ್ಮ ಕಾವೇರಿ ನೀರನ್ನು ಅವ್ರು ವ್ಯವಸಾಯಕ್ಕೆ ಉಪಯೋಗಿಸಕ್ಕೆ, ಕೃಷಿ ಚಟುವಟಿಕೆ ಮಾಡಕ್ಕೆ ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಪವಿತ್ರವಾದ ನಮ್ಮ ಕುಡಿಯೋ ನೀರಂತ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರ್ದು, ತಮಿಳುನಾಡು ವ್ಯವಸಾಯಕ್ಕೆ ಬಿಡಬಾರ್ದು. ಇಲ್ಲಿರುವ ಕನ್ನಡಿಗರಿಗೆ ಕುಡಿಯಕ್ಕೆ ನೀರು ಬೇಕಾಗಿದೆ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ತಕ್ಷಣ ಸರ್ವಪಕ್ಷಗಳ ಸಭೆಯನ್ನು ಕರೆದು ಕಾವೇರಿ ನಿಯಂತ್ರಣ ಮಂಡಳಿ ಏನ್ ಮಾಡಿದೆ ಆದೇಶವನ್ನು ವಿರೋಧಿಸಿ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಕನ್ನಡಿಗರಿಗೆ ನ್ಯಾಯ ಕೊಡಿಸಬೇಕಂತ ಈ ಸಂದರ್ಭದಲ್ಲಿ ಒಂದು ಸಾಂಕೇತಿಕ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದೀವಿ ಬಂಧುಗಳೇ.